ಪ್ರಸಕ್ತ ನಡೆಯುತ್ತಿರುವ ಐಪಿಎಲ್ 2026ರ ಆವೃತ್ತಿಯಲ್ಲಿ ಪ್ಲೇಆಫ್ ರೇಸ್ನಿಂದ ಅಧಿಕೃತವಾಗಿ ಹೊರಬಿದ್ದ ಮೊದಲ ತಂಡ ಲಕ್ನೋ ಸೂಪರ್ ಜೈಂಟ್ಸ್ ಎಲ್ಎಸ್ಜಿ. ಮೇ 10, 2026ರಂದು ಚೆನ್ನೈನ ಚೆಪಾಕ್ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಸಿಎಸ್ಕೆ ವಿರುದ್ಧ ಸೋಲನ್ನು ಅನುಭವಿಸುವ ಮೂಲಕ ಲಕ್ನೋ ತಂಡವು ಟೂರ್ನಿಯಿಂದ ನಿರ್ಗಮಿಸಿದ ಮೊದಲ ತಂಡ ಎಂಬ ಬೇಡದ ದಾಖಲೆಗೆ ಪಾತ್ರವಾಯಿತು. ಈ ಪಂದ್ಯದ ಪ್ರಮುಖ ಅಂಶಗಳು ಮತ್ತು ಲಕ್ನೋ ತಂಡದ ನಿರ್ಗಮನದ ವಿವರ ಇಲ್ಲಿದೆ. ಪಂದ್ಯದ ಸಾರಾಂಶ: ಸಿಎಸ್ಕೆ ವರ್ಸಸ್ ಎಲ್ಎಸ್ಜಿ. ಟಾಸ್: ಚೆನ್ನೈ ಸೂಪರ್ ಕಿಂಗ್ಸ್ ಟಾಸ್ ಗೆದ್ದು ಮೊದಲು ಬೌಲಿಂಗ್ ಆಯ್ದುಕೊಂಡಿತು. ಲಕ್ನೋ ಬ್ಯಾಟಿಂಗ್: ಆರಂಭದಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಲಕ್ನೋ ತಂಡವು ಪವರ್ಪ್ಲೇ ಅವಧಿಯಲ್ಲಿ ಕೇವಲ 1 ವಿಕೆಟ್ ನಷ್ಟಕ್ಕೆ 91 ರನ್ ಗಳಿಸಿ ಭದ್ರ ಬುನಾದಿ ಹಾಕಿತ್ತು. ಆದಾಗ್ಯೂ ಮಧ್ಯಮ ಕ್ರಮಾಂಕದ ಕುಸಿತದಿಂದಾಗಿ 20 ಓವರ್ಗಳಲ್ಲಿ 8 ವಿಕೆಟ್ಗೆ 203 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಚೆನ್ನೈ ಬ್ಯಾಟಿಂಗ್: 204 ರನ್ಗಳ ಬೃಹತ್ ಗುರಿಯನ್ನು ಬೆನ್ನತ್ತಿದ ಚೆನ್ನೈಗೆ ಉರ್ವಿಲ್ ಪಟೇಲ್ ಅಬ್ಬರದ ಆರಂಭ ನೀಡಿದರು. ಅವರು ಕೇವಲ 13 ಎಸೆತಗಳಲ್ಲಿ ಅರ್ಧಶತಕ ಸಿಡಿಸಿಐಪಿಎಲ್ ಇತಿಹಾಸದ ಜಂಟಿ ವೇಗದ ಅರ್ಧಶತಕದ ದಾಖಲೆ ಬರೆದರು. ನಾಯಕ ಋತುರಾಜ್ ಗಾಯಕ್ವಾಡ್ ಕೂಡ ಉಪಯುಕ್ತ 42 ರನ್ ಕಾಣಿಕೆ ನೀಡಿದರು. ಫಲಿತಾಂಶ: ಚೆನ್ನೈ ತಂಡವು 5 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ಲಕ್ನೋ ನಿರ್ಗಮನಕ್ಕೆ ಕಾರಣಗಳು: 1. ಸತತ ಸೋಲುಗಳು: ಟೂರ್ನಿಯ ಉದ್ದಕ್ಕೂ ಸ್ಥಿರ ಪ್ರದರ್ಶನ ನೀಡಲು ವಿಫಲವಾದ ಲಕ್ನೋ ಪ್ಲೇಆಫ್ ತಲುಪಲು ಅಗತ್ಯವಿರುವ ಕನಿಷ್ಠ ಅಂಕಗಳನ್ನು ಗಳಿಸಲು ಸಾಧ್ಯವಾಗಲಿಲ್ಲ. 2. ಬೌಲಿಂಗ್ ವಿಫಲತೆ: ನಿರ್ಣಾಯಕ ಪಂದ್ಯದಲ್ಲಿ ಚೆನ್ನೈ ಬ್ಯಾಟರ್ಗಳನ್ನು ಕಟ್ಟಿಹಾಕುವಲ್ಲಿ ಬೌಲರ್ಗಳು ವಿಫಲರಾದರು. ವಿಶೇಷವಾಗಿ ಉರ್ವಿಲ್ ಪಟೇಲ್ ಅವರ ಅಬ್ಬರವನ್ನು ತಡೆಯಲು ಲಕ್ನೋಗೆ ಸಾಧ್ಯವಾಗಲಿಲ್ಲ. 3. ತಾಂತ್ರಿಕ ಲೆಕ್ಕಾಚಾರ: ಈ ಸೋಲಿನೊಂದಿಗೆ ಲಕ್ನೋ ತಂಡದ ಅಂಕಪಟ್ಟಿಯಲ್ಲಿನ ಸ್ಥಾನವು ಪ್ಲೇ ಆಫ್ಗೆ ಅರ್ಹತೆ ಪಡೆಯುವ ಗಣಿತದ ಸಾಧ್ಯತೆಗಳನ್ನು ಸಂಪೂರ್ಣವಾಗಿ ಇಲ್ಲದಂತೆ ಮಾಡಿತು. ಒಂದು ವಿಶೇಷ ಮಾಹಿತಿ: ನೀವು ಒಂದು ವೇಳೆ ಐಪಿಎಲ್ ಇತಿಹಾಸದ 2008 ಮೊದಲ ಪಂದ್ಯದ ಬಗ್ಗೆ ಕೇಳುತ್ತಿದ್ದರೆ, ಆ ಪಂದ್ಯವು ಕೆಕೆಆರ್ ಮತ್ತು ಆರ್ಸಿಬಿ ನಡುವೆ ನಡೆದಿತ್ತು. ಅಲ್ಲಿ ಮೊದಲು ಬ್ಯಾಟ್ ಮಾಡಿದ ಕೋಲ್ಕತ್ತಾ ವಿರುದ್ಧ ಬೆಂಗಳೂರು ತಂಡವು ಕೇವಲ 82 ರನ್ಗಳಿಗೆ ಆಲ್ಔಟ್ ಆಗಿ ಸೋಲನ್ನು ಅನುಭವಿಸಿತ್ತು. ಆದರೆ ಪ್ರಸಕ್ತ ವರ್ಷದ ಲೆಕ್ಕಾಚಾರದಲ್ಲಿ ಲಕ್ನೋ ಮೊದಲನೆಯದಾಗಿ ಹೊರಬಿದ್ದಿದೆ.